ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಮೆಂತ್ಯ ಸೊಪ್ಪಿಗೆ ಚಟ್ನಿ ಪುಡಿ ಹಾಕಿ ಚಟ್ನಿ ಪುಡಿ ಮೆಂತ್ಯ ರೈಸ್ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಯೂಶಲಾಗಿ ಚಟ್ನಿ ಪುಡಿ ಇರುತ್ತಲ್ವ, ದೋಸೆ ಇಡ್ಲಿಗೆ ನೆಂಚ್ಕೊಳ್ಳೋಕ್ಕೆ. ಅದರಿಂದನೂ ಈ ಥರ ರೈಸ್ ಬಾತ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ ಕೂಡ. ಹುರಿದು ಪುಡಿ ಮಾಡ್ಕೊಂಡು ಆಮೇಲೆ ಹಾಕೋದಕ್ಕಿಂತ ಒಂದೊಂದು ಸತಿ ಈ ಥರ ಅರ್ಜೆಂಟಿಗೆ ಚಟ್ನಿ ಪುಡಿ ಹಾಕಿ ಮಾಡಿದ್ರೆ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು. ನೀವೆಲ್ಲ ಒಂದು ಸತಿ ಮಾಡ್ಕೊಂಡು ನೋಡಿ. ಮೊದಲಿಗೆ ಬಾಣಲೆ ಇಟ್ಬಿಟ್ಟು ಒಂದು 4 ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಆ್ಯಸ್ ಯೂಶ್ವಲ್ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಗ್ಗರಣೆಗೆ ಎಲ್ಲ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಸಿಡಿದ್ಮೇಲೆ ಅರಿಶಿನ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಈಗ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 1/4 ಟೀ ಸ್ಪೂನು ಅರಿಶಿನ, ಕರ್ಬೇವಿನ ಸೊಪ್ಪು ನೋಡಿ. ಇಲ್ಲಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳೆದ್ಬಿಟ್ಟು. ಒಂದೇ ಒಂದು ಆಲೂಗೆಡ್ಡೆನ ಈ ಥರ ಪುಟ್ಟದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ. ಫಸ್ಟು ಆಲೂಗೆಡ್ಡೆ ಹಾಕ್ತಿರೋಣ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಈ ಥರ ಯಾವುದೋ ಒಂದು ರೀತಿಯಲ್ಲಿ ಸೊಪ್ಪನ್ನು ಅವಾಗವಾಗ ಅಡುಗೆಗೆ ಬಳಸ್ಕೋಬೇಕು. ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ದಂಟಿನ ಸೊಪ್ಪು ಎಷ್ಟು ಸಾಧ್ಯವೋ ಅಷ್ಟು ಸೇರಿಸ್ಕೋಬೇಕು. ಯಾವಾಗಲೂ ಪಲ್ಯ ಸಾಂಬಾರು ಅಂತ ಮಾಡಿದ್ರೆ ಸ್ವಲ್ಪ ಬೋರ್ ಅಂತ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದೇ ಮಾಡ್ತೀರಾ ಅಮ್ಮ ಹೋಗಮ್ಮ ಅಂತ ನಾನು ಜೊತೆ ನನ್ನ ಮಗ. ಅದಕ್ಕೆ ಈ ಥರ ಇರೋದ್ರಲ್ಲಿ ಸೊಪ್ಪು ಸೇರ್ಕೋಬೇಕು, ರುಚಿಯಾಗೂ ಇರಬೇಕು. ಸೊ ಹಾಗಾಗಿ ಏನೋ ಒಂದು ಟ್ರೈ ಮಾಡ್ತಾ ಇರೋದು. ಇವಾಗ ಸೊಪ್ಪು, ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ಬಾಡ್ತಿದ್ದೀನಿ. ಇವಾಗ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಚಟ್ನಿ ಪುಡಿನ ಸೇರಿಸೋಣ. ಚಟ್ನಿ ಪುಡೀಲಿ ಆಲ್ರೆಡಿ ಉಪ್ಪಿರುತ್ತೆ. ಸೊ ಹಾಗಾಗಿ ನೋಡ್ಕೊತ ಉಪ್ಪು ಹಾಕಬೇಕು. ಮತ್ತು ನಾನಿಲ್ಲಿ 1 ಪಾವು ಅಕ್ಕಿಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಇದು 1 ಪಾವಿಗೆ ರೆಡಿ ಆಗೋಕ್ಕೆ ಮಾಡ್ತಾ ಇರೋದು. 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಇದ್ರ ಪ್ರಮಾಣನೂ ಜಾಸ್ತಿ ಮಾಡ್ಕೋಬೇಕು. ಬಟ್ ಭಾಳ ರುಚಿಯಾಗಿರುತ್ತೆ. ಒಂದು ಕೈ ಹಿಡಿಯಷ್ಟು ಬಟಾಣಿ ಕೂಡ ಸೇರಿಸ್ತಾ ಇದ್ದೀನಿ, ಹಸಿ ಬಟಾಣಿ. ಇದಕ್ಕೆ ನೀವು ಗೋಡಂಬಿ ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದ್ರೂ. ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಮತ್ತು ಬಟಾಣಿ, ಟೊಮೆಟೊ, ಆಲೂಗಡ್ಡೆ ಎಲ್ಲ. ಈಗ ಮನೆಯಲ್ಲೇ ಮಾಡಿದಂಥ ಚಟ್ನಿ ಪುಡಿ ಇದು. ಚಟ್ನಿ ಪುಡಿಗೆ ಹುಣಸೆಹಣ್ಣೆಲ್ಲ ಹಾಕಿರ್ತೀವಲ್ವ, ಅದರಿಂದ ಮತ್ತೆ ಇದಕ್ಕೆ ಹುಳಿ ಅಂಶ ಬೇಕಾಗಿಲ್ಲ. ಟೊಮೆಟೊ ಕೂಡ ಹಾಕಿರ್ತೀವಿ, ಚಟ್ನಿ ಪುಡಿಲೂ ಹುಣಸೆಹಣ್ಣು ಇರುತ್ತೆ. ಸೊ ಹಾಗಾಗಿ ಹುಳಿ ಉಪ್ಪು ಎಲ್ಲ ನೋಡ್ಕೊತ ಹಾಕ್ಕೊಳ್ಳಿ. ಹುಣಸೆಹಣ್ಣು ಬೇಡವೇ ಬೇಡ, ಉಪ್ಪು ಮಾತ್ರ ಸ್ವಲ್ಪ ನೋಡಬೇಕು, ಯಾಕಂದ್ರೆ ಅನ್ನಕ್ಕೂ ಬೇಕಲ್ವ ಉಪ್ಪು. ಇವಾಗ ಇದರಲ್ಲೇ ಉಪ್ಪು ಇರುತ್ತೆ. ನೀವು ಒಂದು ಸತಿ ಕಲಿಸ್ಬಿಟ್ಟು ಶಾರ್ಟೇಜ್ ಆಯಿತು ಅಂದರೆ ಒಂಚೂರು ಮೇಲೆ ಹಾಕೋಬೇಕು. ಇವಾಗ ಚಟ್ನಿ ಪುಡಿ ಹಾಕಿದ್ದೀನಿ. ಇದರ ಒಂಥರ ಗೊಜ್ಜು ಥರ ರೆಡಿಯಾಗಿದೆ ಇದು. ಈ ಗೊಜ್ಜನ್ನು ನೀವು ಮಾಡಿಟ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ಯಾವಾಗ ಬೇಕಾದ್ರೂ ಅನ್ನಕ್ಕೆ ಹಾಕಿ ಕಲಿಸ್ಕೋಬೋದು. ಒಟ್ಟಿಗೆ ಕಲಿಸ್ಕೊಬೇಕು ಅಂತ ಏನಿಲ್ಲ. ಇವತ್ತು ನಾವು ಮಾಡ್ತಾ ಇರೋದು 1 ಪಾವು ಅನ್ನಕ್ಕೆ ಇಷ್ಟು ಮಾಡಿದ್ದೀನಿ. ಇದರಲ್ಲೂ ಒಂಚೂರು ಎತ್ತಿಟ್ಕೊಳ್ಬೇಕಾದ್ರೆ ಮುಂದಿನ ಸರ್ತಿಗೆ ಅಂದರೆ ಸಾಯಂಕಾಲಕ್ಕೋ ಮಾರನೇ ಸಿಕ್ಕೋ ಮಾಡ್ಕೋಬೋದು. ನೋಡಿ, ಇಲ್ಲಿ ಕೆಂಪಕ್ಕಿಯನ್ನು ನಾನು ಮಾಡಿಟ್ಕೊಂಡಿದ್ದೀನಿ 1 ಪಾವು. ನೀವು ವೈಟ್ ರೈಸಲ್ಲೂ ಮಾಡ್ಕೋಬೋದು. ನಮ್ಮನೆ ಕೆಂಪಕ್ಕಿ ಬಳಸೋದ್ರಿಂದ ನಾನು ಅದರಲ್ಲೇ ಮಾಡಿದ್ದೀನಿ. ಉದುದ್ರಾಗಿ ಸ್ವಲ್ಪ ಮಾಡ್ಕೊಳ್ಳಿ, ಸೊ ದಟ್ ಗೊಜ್ಜು ಜೊತೆ ಸೇರಿಕೊಂಡು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಾಗುತ್ತೆ. ತುಂಬ ಮೆತ್ತಗೆ ಅನ್ನ ಮಾಡ್ಕೊಂಬಿಟ್ರೆ ಅಂದರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಟ್ಟು ಮುದ್ದೆ ಥರ ಮತ್ತು ಗೊಜ್ಜಿಗೆ ಕಲಿಸಿದ್ರೆ ಇನ್ನೂ ಮುದ್ದೆ ಆಗೋಗುತ್ತೆ. ಸೊ ಹಾಗಾಗಿ ಚಿತ್ರಾನ್ನದ ಥರನೇ ಉದುದ್ರಾಗಿ ಮಾಡಿಕೊಂಡ್ರೆ ಗೊಜ್ಜು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಧಾನಕ್ಕೆ ಕಲಿಸ್ಬೇಕು. ಖಾರ ಸಾಕಾಗಲಿಲ್ಲ ಅಂದರೆ ಆಮೇಲೆ ಮೇಲಾಗೆ ಚಟ್ನಿ ಪುಡಿನ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಯಾಕಂದರೆ ಅದೆಲ್ಲ ಹುರಿದು ಪುಡಿ ಮಾಡಿರೋದಲ್ವ, ಅದರಿಂದ ಡೈರೆಕ್ಟಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗುತ್ತೆ ನೋಡಿ. ಲಂಚ್ ಬಾಕ್ಸ್ ರೆಸಿಪಿ ಇದು. ಲಂಚ್ ಬಾಕ್ಸ್ಗೆ ಆರಾಮಾಗಿ ಕೊಟ್ಟು ಕಳಿಸ್ಬೋದು ನೀವು. ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು. ಒಂದೇ ಥರ ಮಾಡೋ ಬದಲು ಈ ಥರ ಚೇಂಜಸ್ ಮಾಡಿ ಮಾಡಿಕೊಂಡ್ರೆ ಸೊಪ್ಪು ಸೇರುತ್ತೆ ಮೈಗೆ, ಈಸಿ ಕೂಡ. ಹುರಿದು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ರೆಡಿಯಾಗಿರುತ್ತೆ ಚಟ್ನಿ ಪುಡಿ. ನಿಮಗೆ ಸಾಂಬಾರು ಪುಡಿ, ಚಟ್ನಿ ಪುಡಿ, ಸಾರಿನ ಪುಡಿ ಎಲ್ಲ ಮಾಡೋದು ಹೇಗೆ ಅಂತ ಬೇಕು ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂಚೂರು ಟೈಮ್ ತೊಗೊಂಡು ಕಮೆಂಟ್ ಮಾಡಿ. ನಾನು ಖಂಡಿತ ಮಾಡಿ ತೋರಿಸ್ತೀನಿ ವಿಡಿಯೋದಲ್ಲಿ.
ನಮ್ಮ ಅಯ್ಯಂಗಾರ್ ಶೈಲಿಲಿ ಹೇಗೆ ಮಾಡ್ತೀವಿ ಅಂತ. ಇಷ್ಟೇ, ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗಿ ಕಾಣಿಸೋದು ಒಂದೇ ಅಲ್ಲ, ಭಾಳ ರುಚಿ ಇರುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಉಪ್ಪು ಶಾರ್ಟೇಜ್ ಇತ್ತು ಅಂದರೆ ಈ ಸ್ಟೇಜಲ್ಲೇ ಒಂಚೂರು ಉಪ್ಪು ಹಾಕಿ ಕಲಿಸ್ಕೋಬೋದು. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ನೋಡಿದ್ರಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಬೇಗ ರೆಡಿ ಆಯಿತು ನೋಡಿದ್ರಾ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಡೋದು ಸುಲಭ, ನೀವೇ ನೋಡ್ಕೊಂಡಿದ್ದೀರಲ್ವ. ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೇನು ಚಾರ್ಜಸ್ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ಗಳ ಜೊತೆ ನನ್ನ ಚಾನಲ್ನ. ಮತ್ತೆ ಇದೇ ಥರ ಸುಲಭವಾದ ರೆಸಿಪೀಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್, ಸಿ ಯು.